ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರುವಂತದ್ದು, ಏರುಪೇರಾಗಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಗಮನವನ್ನು ಸೆಳೆದಿದ್ದಾರೆ. ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ. ನೀವು ನನಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷ, ಗೃಹ ಸಚಿವರನ್ನು ಕರೆಸೋದು ಒಳ್ಳೇದು. ನೀವು ಗೃಹ ಸಚಿವರನ್ನ ಬರಲಿ. ಮಾನ್ಯ ಅಧ್ಯಕ್ಷ, ಕಳೆದ ಅಧಿವೇಶನ ಪ್ರಾರಂಭ ಆದ ನಂತರ ಅಥವಾ ಅಧಿವೇಶನ ಪ್ರಾರಂಭ ಆಗೋದಕ್ಕೆ 3-4 ತಿಂಗಳ ಮುಂಚೆ ಕರ್ನಾಟಕದಲ್ಲಿ ಆಗಿರುವಂತಹ ಹತ್ತಾರು ಬೆಳವಣಿಗೆಗಳು ಹತ್ತಾರು ಬೆಳವಣಿಗೆಗಳು ರಾಜ್ಯದ ಘನತೆಯ ದೃಷ್ಟಿಯಿಂದ ಬಹಳ ಆತಂಕದ ಸಂಗತಿಗಳು ಈ ರಾಜ್ಯದಲ್ಲಿ ನಡೆದಿದೆ. ನಾನು ಎಲ್ಲ ಘಟನೆಗಳನ್ನ ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹತ್ತಾರು ಘಟನೆಗಳಿದೆ, ಸಮಯದ ಅವಕಾಶ ಇಲ್ಲ ಕಾರಣಕ್ಕೆ ನಾನು ವಿವರಗಳಿಗೆ ಹೋಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರು ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರಾ? ಈ ಎಲ್ಲ ಸಂಗತಿಗಳು ಅನುಮಾನ ಮೂಡುವಷ್ಟರ ಮಟ್ಟಿಗೆ ಬೇರೆ ಬೇರೆ ರೀತಿಯಾದ ಘಟನೆಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ನಡೀತಾ ಇದೆ. ನನಗೆ ಅನುಮಾನಗಳು ಹುಟ್ಟಿಸುವಂತದ್ದು, ಇಷ್ಟೆಲ್ಲ ಘಟನೆಗಳು ನಡೆದಾಗ ಪೊಲೀಸರ ದಕ್ಷತೆ ಕಡಿಮೆ ಆಗಿದೆ ಅಂತ ನಾನು ಆರೋಪ ಮಾಡಲಾ, ಅಥವಾ ಗೃಹ ಇಲಾಖೆ ಗೃಹ ಸಚಿವರ ಒಟ್ಟು ಇಲಾಖೆನಲ್ಲಿ ಇನ್ಯಾರ್ದಾದ್ರೂ ಹಸ್ತಕ್ಷೇಪ ನಡೀತಾ ಇದೆಯಾ, ಆ ಕಾರಣಕ್ಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಪೊಲೀಸರಿಗಿಂತ ಅಪರಾಧಿಗಳೇ ಮೇಲ್ಗೈ ಆಗ್ಬಿಟ್ಟಿದಾರ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪೊಲೀಸರಿಗಿಂತ ಅಪರಾಧಿಗಳು ಮೇಲ್ಗೈ ಸಾಧಿಸ್ಬಿಟ್ಟಿದಾರ. ಅಪರಾಧಿಗಳು ಮತ್ತು ಪೊಲೀಸರು ಒಂದೇ ದೋಣಿಯಲ್ಲಿ ಈ ಸರ್ಕಾರ ಬಂದ ನಂತರ ಓಡಾಟ ಮಾಡ್ತಾ ಇದ್ದಾರಾ? ಈ ರೀತಿಯಾದಂತ ಬೇರೆ ಬೇರೆ ರೀತಿಯಾದಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಗಲಿಕ್ಕೆ ಪ್ರಾರಂಭ ಆಗಿದೆ. ನಾನು ತುಂಬಾ ಘಟನೆಗಳಿಗೆ ವಿವರಗಳಿಗೆ ಹೋಗೋದಿಲ್ಲ. ಗೃಹ ಇಲಾಖೆ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಪೊಲೀಸ್ ಇಲಾಖೆಯ ವರ್ತನೆಗಳು, ಗೃಹ ಇಲಾಖೆಯ ವರ್ತನೆಗಳು ನಡೀತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ಉಲ್ಲೇಖ ಮಾಡಿದ್ರು, ಹಂಪೆಯಲ್ಲಿ ವಿದೇಶಿ ಮಹಿಳೆಯ ಮೇಲೆ ಆದಂತ ಅತ್ಯಾಚಾರದ ಪ್ರಕರಣ. ಬಹುಶಃ ಇದೊಂದು ಸಣ್ಣ ಘಟನೆ ಅಥವಾ ಇನ್ಯಾವುದೋ ಒಬ್ರು ಅತ್ಯಾಚಾರ ಆಗಿದೆ, 4 ಜನರನ್ನು ಬಂಧನ ಮಾಡಿಬಿಟ್ಟಿದೀವಿ, ಆಗ ಅಷ್ಟರ ಮಟ್ಟಿಗೆ ಪೊಲೀಸರ ಹೆಗ್ಗಳಿಕೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಹಂಪೆ ಯುನೆಸ್ಕೋದ ಪಾರಂಪರಿಕ ಸೇರಿಸಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಪೆ ಪ್ರಸಿದ್ಧಿ ಆಗಿರೋದನ್ನ ನಾವು ಕಂಡಿದ್ದೇವೆ. ಇಂಥ ಪ್ರದೇಶದಲ್ಲಿ ಒಂದು ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಆದ್ರೆ ಕರ್ನಾಟಕದ ಘನತೆ ಯಾವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಯಾಕೆ ಇದನ್ನ ಗೃಹ ಇಲಾಖೆ ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ನನಗೆ ಆಶ್ಚರ್ಯ ಆಗೋದು ಗೃಹ ಇಲಾಖೆಯ ಯೋಚನಾ ಲಹರಿಯ ಬಗ್ಗೆ. ಕಳೆದ 2 ತಿಂಗಳ ಕೆಳಗಡೆ ಬಹುಶಃ ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲನ್ನ ಕೊಯ್ದರು. ಇಡೀ ರಾಜ್ಯದಲ್ಲಿ ಒಂದು ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ಗೋವಿನ ಕೆಚ್ಚಲನ್ನ ಅಮಾನುಷವಾಗಿ ಗೋವನ್ನ ಕಡಿತಾರೆ, ಗೋವನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೋರಾಟಗಳು ಇವೆಲ್ಲವೂ ನಡೀತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಗೋವಿನ ಕೆಚ್ಚಲನ್ನ ಕೊಯ್ದಾಗ ಈ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವನ್ನ ಪೂಜೆ ಮಾಡುವಂತ ಬಂಧುಗಳಿಗೆ ನೋವಾಗಿದೆ ಅನ್ನೋದನ್ನ ಈ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಬಹಳ ಆಶ್ಚರ್ಯ, ಇದನ್ನ ಬಹಳ 2 ದಿನದಲ್ಲಿ ಈ ಸರ್ಕಾರ ಮುಗಿಸ್ಬಿಡ್ತು. ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಅವನನ್ನು ಹುಚ್ಚ ಅಂತ ಕರೀತಾರೆ, ಅವನಿಗೆ ಮಾನಸಿಕವಾಗಿ ಸರಿ ಇರಲಿಲ್ಲ, ಅದಕ್ಕೆ ಅವನು ಹಂಗೆ ಮಾಡ್ದ ಅಂತೇಳಿ ಕೈ ತೊಳ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಯ್ತೋ ಆಗ ಅಪರಾಧಿಯನ್ನ ಮಾನಸಿಕ ಹುಚ್ಚ ಅಂತೇಳಿ ಸರ್ಕಾರ ಪರಿಗಣನೆ ಮಾಡೋದ್ರ ಮುಖಾಂತರ ಈ ಪ್ರಕರಣವನ್ನ ಬಹಳ ಲಘುವಾಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆನ್ಲೈನ್ ದಂಧೆಗಳು ಗ್ರಾಮಗಳಲ್ಲಿ, ಯಾವುದೋ ಬೆಂಗಳೂರು ಸಿಟಿನಲ್ಲ,
ಗ್ರಾಮಗಳಲ್ಲಿ ಆನ್ಲೈನಿನ ದಂಧೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ಇದರಿಂದ ಯಾರು ಹೊರತಾಗಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ, ಅನುಮಾನ ಪಡುವಷ್ಟರ ಮಟ್ಟಿಗೆ ಆನ್ಲೈನ್ ದಂಧೆಗಳು ನಡೀತಾ ಇದೆ. ಇದು ಯಾರು ನಿಯಂತ್ರಣ ಮಾಡಬೇಕು, ಎಲ್ಲಿ ನಿಯಂತ್ರಣ ಮಾಡಬೇಕು, ಇದರ ಹಿಂದೆ ಇರುವಂತ ಜಾಲ ಯಾವುದು, ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಒಂದು ಅಂದಾಜಿನ ಪ್ರಕಾರ, ಒಂದು ಸರ್ವೆಯ ಪ್ರಕಾರ ಸಾವಿರಾರು ಕೋಟಿ ರೂಪಾಯಿಯ ಆನ್ಲೈನ್ ಗೇಮಿಂಗ್ ಇವತ್ತು ವ್ಯವಹಾರಗಳು ನಡೀತಾ ಇದೆ ಎನ್ನುವಂಥದ್ದು ಒಂದು ಸರ್ವೆನಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ದುಃಖ ಆಗುವಂಥದ್ದು, ಎಕ್ಸಾಮಿಗೆ ಫೀಸ್ಗೆ ತೆಗೆದಿಟ್ಟಂತ ಹಣವನ್ನ ಈ ಆನ್ಲೈನ್ಗೆ ಬಳಕೆ ಮಾಡಿ ಆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ, ನೌಕರಿಗೆ ಅಂತ ತೆಗೆದಿಟ್ಟಂತ ಹಣವನ್ನ ಆನ್ಲೈನ್ನಲ್ಲಿ ಬಳಸಿಕೊಂಡು ನಂತರ ಆತ ಸುಸೈಡ್ ಮಾಡಿಕೊಂಡಂತ ಪ್ರಕರಣ, ಈ ರೀತಿ ನೂರಾರು ಪ್ರಕರಣಗಳನ್ನು ಉದಯವಾಣಿ ಬಹಳ ಸುಂದರವಾಗಿ ಆನ್ಲೈನ್ ಗ್ರೌಂಡ್ ರಿಪೋರ್ಟಿನ ಮುಖಾಂತರ ಪ್ರಕಟ ಮಾಡಿತ್ತು. ನಾನು ಅನ್ಕೊಳ್ತೇನೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ವರದಿ ಬಂದಾಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ, ಇದ್ರ ಬಗ್ಗೆ ಒಂದು ಕಾರ್ಯೋನ್ಮುಖ ಆಗುತ್ತೆ, ಸೈಬರ್ ಕ್ರೈಮು ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಇವತ್ತಿನ ತನಕ ಇದರ ಕುರಿತಂತೆ ಸರ್ಕಾರದ ನಿಲುವು ಗೊತ್ತಾಗ್ಲಿಲ್ಲ, ಸ್ಪಷ್ಟತೆಯೂ ಗೊತ್ತಾಗ್ಲಿಲ್ಲ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ವಿ, ಅದು ಹೈಕೋರ್ಟ್ ನಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಟೇ ಸಿಕ್ಕಿದೆ, ಅದು ಬೇರೆ ಭಾಗ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಂಧೆ ಆಗಿ ಎಲ್ಲ ಮನೆ ಮಠಗಳು ಹಾಳಾಗ್ತಾ ಇರುವಂತ ಸಂದರ್ಭದಲ್ಲಿ, ವಿಶೇಷವಾಗಿ ಯುವ ಜನತೆ, ಮಹಿಳೆಯರು, ಕೂಲಿ ಮಾಡೋನು ಕೂಡ ಆನ್ಲೈನ್ ದಂಧೆನಲ್ಲಿ ಭಾಗವಹಿಸ್ತಾ ಇರೋದನ್ನ ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಕೊನೆಗೆ ಬರ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ ಬರ್ತೀನಿ. ಅದಕ್ಕೆ ಇದೊಂದು ಸಾಮಾಜಿಕ ಪಿಡುಗು ಅನ್ನೋದನ್ನ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಆನ್ಲೈನ್ ದಂಧೆಯ ಕುರಿತಂತೆ ಇವತ್ತು ಸರ್ಕಾರ ಇದನ್ನ ಸಾಮಾಜಿಕ ಪಿಡುಗು ಅಂತ ಮಾಡ್ಕೊಂಡು ಇದಕ್ಕೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನ ಆಗ್ರಹಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದಯಗಿರಿಯಲ್ಲಿ ಆದಂತ ಘಟನೆ, ಯಾವುದೋ ಒಂದು ಫೇಸ್ಬುಕ್ ನಲ್ಲಿ ಯಾರೋ ಒಬ್ಬ ಪೋಸ್ಟ್ ಹಾಕ್ದ, ಅವನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಸ್ವಲ್ಪ ವಿಳಂಬ ತೋರಿದ್ರು ಅನ್ನುವ ಕಾರಣಕ್ಕೆ ಉದಯಗಿರಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಗಲಾಟೆ ಆಯಿತು. ಪೊಲೀಸ್ ಜೀಪ್ಗಳ ಮೇಲೆ, ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟ, ಬೆಂಕಿ ಹಾಕುವಷ್ಟರ ಮಟ್ಟಿಗೆ ಒಂದು ಗುಂಪು ಅತಿರೇಕದ ವರ್ತನೆಯನ್ನ ಮಾಡಿದಾಗ್ಲೂ ಕೂಡ ಈ ಪೊಲೀಸ್ ಇಲಾಖೆಗೆ ಏನು ಅನ್ಸೋದಿಲ್ಲ ಅಂದ್ರೆ ಏನರ್ಥ? ನೀವು ಇದೇ ರೀತಿಯಾದ ಘಟನೆ ಕೆಜಿಹಳ್ಳಿ, ಡಿಜಿಹಳ್ಳಿಯಲ್ಲಿ ನಡೆದಿತ್ತು, ಮಂಗಳೂರಿನಲ್ಲಿ ನಡೆದಿತ್ತು, ಉಡುಪಿಯಲ್ಲಿ ನಡೆದಿತ್ತು, ಈ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಈ ಎಲ್ಲ ಘಟನೆಗಳು ನೋಡಿ ನೀವು, ಯಾವುದೋ ಧರ್ಮದ ಕುರಿತಂತೆ ಯಾರೋ ಒಬ್ಬ ಪೋಸ್ಟ್ ಹಾಕ್ತಾ, ಆ ಕಾರಣಕ್ಕೋಸ್ಕರ ಒಂದು ಗುಂಪು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂತು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ, ಗಲಾಟೆ ಮಾಡ್ತಾರೆ. ನಾನು ಅನ್ಕೋತೇನೆ, ಹಿಂದೂ ಸಮಾಜದ ಮೇಲೆ ಈ ರೀತಿ ಆಕ್ರೋಶಗಳೇನಾರು ಒಡೆದೋಡಿದ್ರೆ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕಾಗತ್ತೆ. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂತ ನೂರಾರು ಪೋಸ್ಟ್ಗಳು ಬರ್ತಾ ಇದೆ. ಯಾವುದೋ ಒಂದು ಪೋಸ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಉದಯಗಿರಿ ಅಂತ ಘಟನೆಗಳು ನಡೆಯುತ್ತೆ ಅಂತಂದ್ರೆ, ನೀವು ಒಂದು ಗುಂಪನ್ನ ಎಲ್ಲೇ ಮೀರಿದ್ರೂ ಕೂಡ ನೀವು ಮೌನವಾಗಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಆಗಿದೆ. ಅಪರಾಧಿಗಳು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ಈ ಸರ್ಕಾರ ನಮಗೆ ರಕ್ಷಣೆ ಕೊಡುವಂತ ಸರ್ಕಾರ, ನಾವೇನ್ ಮಾಡಿದ್ರು ರಕ್ಷಣೆ ಕೊಡ್ತಾ ಇದೆ ಈ ಸರ್ಕಾರ ಅಂತೇಳಿ ಅಪರಾಧಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಧೈರ್ಯವಾಗಿ ಕಾಕಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರೂ ಕೂಡ ಕಾಕಿನೂ ಮಾತಾಡಲ್ಲ, ಗೃಹ ಇಲಾಖೆಯೂ ಕೂಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆದಾಗ ಅಥವಾ ಮಠ ಮಂದಿರಗಳ ಮೇಲೆ ದಾಳಿಗಳಾದಾಗ ಹೆಂಗೆ ಪೊಲೀಸ್ ಇಲಾಖೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥ ಉದಾಹರಣೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಆದರೆ ಕರ್ನಾಟಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರೂ ಕೂಡ ಪೊಲೀಸರು ಅಸಹಾಯಕರಾಗಿರುವಂತಹ ಪರಿಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಯಿತು ಅಂದ್ರೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಈ ಇಲಾಖೆ ಇದು ಜನಸ್ನೇಹಿ ಇಲಾಖೆ ಸಾಮಾನ್ಯರಿಗಲ್ಲ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ, ಕ್ರಿಮಿನಲ್ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ. ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು
ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರಲಿಲ್ವಾ? ಗೋಪಾಲ್ ಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷದ್ ಕೇಸ್ ಆಗಿದ್ದು, ನಿಮ್ ಕಾಲದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಆವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನೀವು ನಿಮ್ಮ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ಸುನಿಲ್ ಕುಮಾರ್ ಅವರೇ, ಯಾರ ಪರನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನರು ಒಂದೇ, ಕ್ರೈಸ್ತರು ಒಂದೇ.